ಅಂದ್ರ ತೆಲಂಗಾಣದಲ್ಲಿ ಕಾಡು ನಾಶ ಮಾಡ್ತಾರೆ. ಕಾಡು ನಾಶ ಮಾಡ್ಬಿಟ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರಂತೆ, ದೊಡ್ಡ ದೊಡ್ಡ ಕಂಪ್ನಿ ಕಟ್ತಾರಂತೆ, ನಮ್ಗೆ ಕೆಲಸ ಕೊಡ್ತಾರಂತೆ. ರೇ ನಿಮ್ ಕೆಲಸ ಯಾವನಿಗೆ ಬೇಕು? ಹುಡ್ಸಿರೋ ದೇವರು ನಮ್ಗೆ ಎಲ್ಲಾದ್ರೂ ಕೆಲಸ ಕೊಡ್ತಾನೆ, ನಾವು ಅಣ್ಣ ಚಿನ್ನ ಚಿಂತೀವಿ. ಅದು ಬಿಟ್ಬಿಟ್ಟು ಪ್ರಾಣಿ ಪಕ್ಷಿಗಳು ಎಳ್ರಿ ಹೋಗ್ತವೆ, ಕಾಡು ಧ್ವಂಸ ಮಾಡ್ತಾ ಇದ್ರಲ್ಲ, ಪ್ರಾಣಿ ಪಕ್ಷಿಗಳು ಎಳ್ರಿ ಹೋಗ್ತವೆ. ಇದನ್ನ ಯಾರು ಕೇಳೋರಿಲ್ವಾ? ದಡ್ಸೋರಿಲ್ವಾ? ಹೌದು, ನೀವು ಡಿಗ್ರಿ B.Com ಇಂಜಿನಿಯರ್ ದೊಡ್ಡ ದೊಡ್ಡ ಕೋರ್ಸ್ ಓದಿದಿರಲ್ಲ, ಏನಕ್ಕೆ ನೀವು ಓದಿರೋದು? ಏನಕ್ಕೆ ಓದಿ ದೊಡ್ಡ ದೊಡ್ಡ ಕಟ್ಟಾಕಕ್ಕೆ ನೀವು ಓದಿರೋದು? ಕಾಡು ನಾಶ ಮಾಡಿ ಪ್ರಾಣಿ ಪಕ್ಷಿಗಳೆಲ್ಲ ಬೀದಿಗೆ ಬರ್ತಾವಲ್ಲ, ನಿಮ್ಗೆ ಒಂಚೂರು ಪ್ರಾಣಿ ಕೂಗ್ತಾರ ಕಿವಿ ಕೇಳ್ಸಲ್ವ ನಿಮ್ಗೆ? ಏನ್ ಕಿವಿಗೆ ಏನ್ ಇಟ್ಕೊಂಡಿದ್ರಿ ನೀವು? ಸ್ವಲ್ಪ ಯೋಚನೆ ಮಾಡ್ರಿ. ಪ್ರಾಣಿ ಪಕ್ಷಿಗಳನ್ನೆಲ್ಲ ಬೀದಿಗೆ ಹಾಕ್ತಾ ಇದ್ರಲ್ರಿ ನೀವು. ಅವು ಹೇಳಿದ್ವಾ ನೀವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ರಿ, ಮನುಷ್ಯರಿಗೆ ಕೆಲಸ ಕೊಡ್ರಿ ಅಂತ. ಮನುಷ್ಯರು ಕೇಳಿಲ್ಲ, ಪ್ರಾಣಿಗಳು ಕೇಳಿಲ್ಲ. ನೀವು ಸ್ವಾರ್ಥಕ್ಕೋಸ್ಕರ ಏನನ್ನ ಮಾಡ್ಕೊಳ್ತಿದ್ರಿ? ಬೇಡ ರೀ. ಹೌದು, ಇನ್ನೊಂದು ಮಾತಾಡ್ತೀನಿ. ಪ್ರೆಸ್ನವರು, ಮೀಡಿಯಾದವರು ಸಣ್ಣ ಪುಟ್ಟ ವಿಷಯಕ್ಕೆಲ್ಲನು 10 ಸಲ ವಿಡಿಯೋ ಮಾಡ್ತಿರಲ್ಲ, ಹೋಗ್ರಿ ಪ್ರಾಣಿ ಪಕ್ಷಿಗಳಿಗೆ ನ್ಯಾಯ ಕೊಡ್ಸ್ರಿ. ದೇವ್ರ ಸತ್ತು ಪ್ರಾಣಿ ಪಕ್ಷಿಗೆ ನ್ಯಾಯ ಕೊಡ್ಸ್ರಿ, ಮರಗಳಿಗೂ ನ್ಯಾಯ ಕೊಡ್ಸ್ರಿ. ಗಿಡ ಮರ ಇದ್ರೆ ನಾವೆಲ್ಲನು ಆಕ್ಸಿಜನ್ ಇದ್ರೆ ತಾನೇ ನಾವೆಲ್ಲ ಬದುಕ್ತಾ ಇರೋದು. ಫಸ್ಟ್ ಪ್ರೆಸ್ನವರು ಅಲ್ಲಿ ಹೋಗಿ ನ್ಯಾಯ ಕೇಳ್ರಿ, ಆಮೇಲೆ ನಿಮ್ದು ಮೈಕ್ ಇಟ್ಕೊಂಡಿದ್ಕೂ ಸಾಕಾಗುತ್ತೆ. ಹೋಗ್ರಿ ಫಸ್ಟ್ ನ್ಯಾಯ ಕೊಡ್ಸ್ರಿ. ಆಡ ಆಗ್ಲೇ ಧ್ವಂಸ ಮಾಡ್ತಾರ್ರಿ ಅಲ್ರಿ.